ಏನಾದರೂ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸ್ತಾರೆ, ಕಾದು ನೋಡಬೇಕು. ನೆಕ್ಸ್ಟ್ ಸ್ಟೋರಿಯನ್ನು ನಾವು ನೋಡ್ತಾ ಹೋಗೋಣ. ಸರ್ಕಾರ ಹಾಗೂ ಸರ್ಕಾರಿ ವೈದ್ಯರ ನಡುವೆ ತಾರಕಕ್ಕೇರ್ತಾ ಇದೆ ಸಮರ. ರಾಜ್ಯ ಸರ್ಕಾರದ ವಿರುದ್ಧವೇ ತೊಡೆ ತಟ್ಟಿದ ಸರ್ಕಾರಿ ವೈದ್ಯರು. ಸರ್ಕಾರ ಹಾಗೂ ಸರ್ಕಾರಿ ವೈದ್ಯರ ನಡುವೆ ತಾರಕಕ್ಕೇರ್ತಾ ಇದೆ ಸಮರ. ರಾಜ್ಯ ಸರ್ಕಾರದ ವಿರುದ್ಧವೇ ಸರ್ಕಾರಿ ವೈದ್ಯರು ತೊಡೆ ತಡ್ತಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ವೈದ್ಯರು ಮುಷ್ಕರ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಷ್ಕರ ಮಾಡ್ತಾರಾ ಜೀವ ಉಳಿಸುವಂತಹ ವೈದ್ಯರು? ಮುಂದಿನ ತಿಂಗಳಿಂದ ವಿವಿಧ ಹಂತಗಳಲ್ಲಿ ವೈದ್ಯರು ಮುಷ್ಕರವನ್ನು ನಡೆಸಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರು ಬರೋದೇ ಇಲ್ವಾ? ಹಾಗಾದ್ರೆ ಆಸ್ಪತ್ರೆಗೆ ಗೈರಾಗಿ ಮುಷ್ಕರವನ್ನು ಕೈಗೊಳ್ತಾರಾ ಸರ್ಕಾರಿ ವೈದ್ಯರು? ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನೇಮಕಾತಿ ವಿಚಾರದಲ್ಲಿ ವೈದ್ಯರಿಗೆ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪ ಅವರದ್ದು. ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ವೈದ್ಯರು ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಬಳಿ. ಹಲವಾರು ಬಾರಿ ಈ ಹಿಂದೆ ಕೂಡ ಮನವಿ ಮಾಡಿಕೊಂಡಿದ್ರು, ಆದರೆ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇತ್ತು ಸರ್ಕಾರ. ಹೀಗಾಗಿ ಮಾರ್ಚ್ 11ರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ OPDಗಳು ಬಂದಾಗುತ್ತವಾ? ಎರಡನೇ ಹಂತದಲ್ಲಿ ಮಾರ್ಚ್ 16ರಿಂದ ಎಲ್ಲ ವೈದ್ಯರು ಕರ್ತವ್ಯಕ್ಕೆ ಗೈರಾದರೆ, ಒಂದು ವೇಳೆ ಗೈರಾದರೆ ರೋಗಿಗಳ ಪಾಡೇನು? ಸರ್ಕಾರ ಗಮನ ಹರಿಸ್ಬೇಕಲ್ಲ. ಅವ್ರ ಬೇಡಿಕೆಗಳೇನು ಅದನ್ನು ಪರಾಮರ್ಶಿಸೋಣ ಅನ್ನುವಂಥ ಕನಿಷ್ಠ ಸೌಜನ್ಯವನ್ನಾದರೂ ತೋರಬೇಕಲ್ಲ ಸರ್ಕಾರ. ಕರ್ತವ್ಯ ಬಿಟ್ಟು ವೈದ್ಯರು ಬೀದಿಗಿಳಿದಿದ್ದೇ ಆದರೆ ರೋಗಿಗಳ ಪಾಡೇನು? ಮುಂದಿನ ತಿಂಗಳು ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಶುರುವಾಯಿತು ಅಂದರೆ ಆಗ ತಡವಾಗಿ ಎಚ್ಚೆತ್ತುಕೊಳ್ಳುತ್ತಾ ಸರ್ಕಾರ? ದಯವಿಟ್ಟು ಈಗಲೇ ಎಚ್ಚೆತ್ತುಕೊಳ್ತಾರಾ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು? ರಾಜ್ಯ ಸರ್ಕಾರದ ವಿರುದ್ಧವೇ ತೊಡೆ ತಟ್ಟಿರುವಂಥದ್ದು ಸರ್ಕಾರಿ ವೈದ್ಯರು. ಒಂದು ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ, ವಿವಿಧ ಬೇಡಿಕೆ ಈಡೇರಿಸಬೇಕು ಅಂತ ವೈದ್ಯರು ಮುಷ್ಕರಕ್ಕೇನಾದರೂ ಕರೆ ಕೊಟ್ಟರೆ ರೋಗಿಗಳ ಪಾಡೇನಾಗುತ್ತೆ ಅನ್ನುವಂಥದ್ದನ್ನು ಒಂದ್ಸಾರಿ ಆದರೂ ಯೋಚನೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆಯಾ ರಾಜ್ಯ ಸರ್ಕಾರ? ಮುಂದಿನ ತಿಂಗಳಿಂದ ವಿವಿಧ ಹಂತಗಳಲ್ಲಿ ಮುಷ್ಕರಗಳು ಶುರುವಾಯಿತು ಅಂದರೆ ಮಾರ್ಚ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರು ಬರೋಲ್ವಾ ಅನ್ನುವಂಥ ಪ್ರಶ್ನೆ ಈಗಲೇ ಶುರುವಾಗ್ತಾ ಇದೆ. ಆತಂಕ ಇದೆ. ಆಸ್ಪತ್ರೆಗಾರಾಗಿ ಮುಷ್ಕರ ಕೈಗೊಳ್ತಾರ ಸರ್ಕಾರಿ ವೈದ್ಯರು? ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ವೈದ್ಯರು. ನೇಮಕಾತಿ ವಿಚಾರದಲ್ಲಿ ವೈದ್ಯರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಆರೋಪ ಅವರದ್ದು. ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ವೈದ್ಯರು ಮನವಿಯನ್ನು ಮಾಡಿದ್ದಾರೆ. ಹಲವು ಬಾರಿ ಮನವಿ ಮಾಡಿಕೊಂಡಿದ್ರು ಕೂಡ ಇನ್ನೂ ಸರ್ಕಾರ ಮಾತ್ರ ನಿದ್ರಾವಸ್ಥೆಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರ. ಹೀಗಾಗಿ ಮಾರ್ಚ್ 11ರಿಂದ ಸರ್ಕಾರಿ ಆಸ್ಪತ್ರೆ OPD ಬಂದಾದರೆ ಕತೆ ಏನು? ಎರಡನೇ ಹಂತದಲ್ಲಿ ಮಾರ್ಚ್ 16ರಿಂದ ಎಲ್ಲ ವೈದ್ಯರು ಕರ್ತವ್ಯಕ್ಕೆ ಗೈರಾದರೆ ರಾಜ್ಯ ಸರ್ಕಾರ ಆಗ ಎಚ್ಚೆತ್ತುಕೊಳ್ಳುತ್ತಾ? ಬುಡಕ್ಕೆ ಬೆಂಕಿ ಬಿದ್ದಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಅವರ ಬೇಡಿಕೆಗಳೇನು ಅದನ್ನು ಪರಾಮರ್ಶಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.